ಎಲ್ಲರಿಗೂ ನಮಸ್ತೆ. ರೂಟ್ ಆಫ್ ಚಾನಲ್ ಕಡೆಯಿಂದ ತುಂಬ ದಿನಗಳ ನಂತರ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಚಿಕನ್ ಬಿರಿಯಾನಿ. ಸೊ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ. 100 ರುಪೀಸ್ಗಿರೋ ಚಿಕನ್ ಮಾತ್ರ ತೊಗೊಂಡಿರೋದು, ಹಾಫ್ kg. ಆ್ಯಂಡ್ ಇದಕ್ಕೆ ನಾನು ಸಾಲ್ಟ್ ಮತ್ತು ಟರ್ಮರಿಕ್ ಪೌಡರ್ ಅದೆಲ್ಲ ಹಾಕಿ ರಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸಾಲ್ಟ್ ಯೂಸ್ ಮಾಡೋದಾದರೆ ಸಾಲ್ಟ್ ಯೂಸ್ ಮಾಡಿ. ಮತ್ತು ಚಿಕನ್ ಮಸಾಲ, ಗರಂ ಮಸಾಲ, ಆಮೇಲೆ ಕೊರಿಯಂಡರ್ ಲೀಫ್ ಅಲ್ಲ, ಪೌಡರ್. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 1.5 hour ಮ್ಯಾಗ್ನೇಟ್ ಮಾಡಿ ಹಿಡಿ. ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ, ನೀವು ವಾಶ್ ಮಾಡ್ಕೊಳ್ಳಿ. ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮ್ಯಾಗ್ನೇಟ್ ಮಾಡಿ ಕರ್ಡ್ ಹಾಕ್ಕೊಳ್ಳಿ. ಸೊ ಕರ್ಡ್ ಹಾಕ್ಕೊಂಡ್ರೆ ಚಿಕನ್ ತುಂಬ ಹೀಟ್ ಅಂತ ಫೀಲ್ ಮಾಡೋರಿಗೆ ಕರ್ಡ್ ಹಾಕ್ಕೊಂಡ್ರೆ ಅದರದ್ದು ಹೀಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕರ್ಡ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಸಹ ನೀವು ಈ ಮ್ಯಾಗ್ನೇಟಿಗೆ ಯೂಸ್ ಮಾಡ್ಕೋಬೋದು. ಬಟ್ ನಾನು ಜಾಸ್ತಿ ಆಗುತ್ತೆ ಅಂತ ಯೂಸ್ ಮಾಡ್ಕೊಳ್ತಾ ಇಲ್ಲ. ನಂತರ ಸ್ವಲ್ಪ ಇದಕ್ಕೆ ಒಂದು ಮಸಾಲೆನೂ ರೆಡಿ ಮಾಡ್ಕೊಳ್ತೀನಿ. ಇದರಲ್ಲಿ ಕೊರಿಯಂಡರ್ ಲೀಫು, ಮೆಂಟ್ ಲೀಫು, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗುದ್ಕೊಂಡು ಅದನ್ನು ಒಂದು ಲೈಟಾಗಿ ಪೇಸ್ಟ್ ತರಿಯಾಗಿ, ಅಂಥ ದೊಡ್ಡ ಪೇಸ್ಟ್ ಏನು ಆಗಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಳ್ಳೆ ಫ್ಲೇವರ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನೀವು ಅದನ್ನು ಮಿಕ್ಸರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಂತರ ಬಿರಿಯಾನಿಗೆ ಬೇಕಾಗಿರೋ ಐಟಮ್ನ ನಾವೀಗ ರೆಡಿ ಮಾಡ್ಕೊಳ್ಳೋಣ. ಸೇಮ್ ಅಗೇನ್ ಕೊರಿಯಂಡರು, ಮೆಂಟ್ ಲೀಫು ಅದೆಲ್ಲ ಮತ್ತು ಜಿಂಜರ್ ಗಾರ್ಲಿಕ್ ಅದನ್ನೆಲ್ಲ ಚೆನ್ನಾಗಿ ಗುದ್ದಿ ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ನಂತರ ದೊಡ್ಡ ಸೈಜಲ್ಲಿರೋ 2 ಆನಿಯನ್ನು, 1-2 ಟೊಮೆಟೊ ಮತ್ತು 1 ಲೆಮನ್, ಮತ್ತು ನಿಮಗೆ ಬಿರಿಯಾನಿ ಲೀಫು, ಚಕ್ಕೆ, ಲವಂಗ ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ಸ್ಪೈಸಸ್ ಐಟಮ್ಸು. ಅದನ್ನೆಲ್ಲ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕುಟ್ಕೊಳ್ತೀರಲ್ಲ ಅದ್ರ ಜೊತೆಗೆ ಗುದ್ಕೋಬೋದು. ಇಲ್ಲ ಸಪ್ರೇಟಾಗಿ ಆಯಿಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದ್ರೂ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಸೊ ಒಂದು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇರೋದು ನಾವಿವಾಗ. ಕುಕ್ಕರ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ನಾವು ಮತ್ತು ಬೀ ಲೀಫ್ ಹಾಕಿ ಮತ್ತು ಆನಿಯನ್ನು ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೀವು ಇದರಲ್ಲಿ ಸ್ಪೈಸಸ್ಸನ್ನೆಲ್ಲ ಇಲ್ಲಿಗೂ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಆಗುತ್ತೆ. ಇಲ್ಲ ಕೆಲವೊಬ್ಬರಿಗೆ ಸ್ಪೈಸಸ್ ಎಲ್ಲ ಸಿಗಬಾರ್ದು, ಸೆಂಟ್ರಲ್ಲಿ ಫುಡ್ ತಿನ್ನುವಾಗ ನಾವು ಬಿರಿಯಾನಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದರೆ ಪೇಸ್ಟ್ ಮಾಡ್ಕೊಳ್ಳೋದು ಬೆಟರು. ಆವಾಗ ನಿಮಗೆ ಮಿಡ್ಲಲ್ಲಿ ಏನೂ ಸಿಗೋದಿಲ್ಲ, ಚಕ್ಕೆ ಲವಂಗ ಅದೆಲ್ಲ. ಸೊ ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇರೋದು. ಸೊ ಈರುಳ್ಳಿ ಸ್ವಲ್ಪ ಒಂದು ಪಿಂಕಿಶ್ ಬಂದಿದೆ ಫ್ರೈ ಆಗಿ, ಅದು ಪಿಂಕ್ ಕಲರ್ಗೆ ಟರ್ನ್ ಆಗಿದ ತಕ್ಷಣ ನೆಕ್ಸ್ಟ್ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಒಂದು ಮಸಾಲೆ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಸ್ಮೆಲ್ಲೆಲ್ಲ ಹೋಗೋವರೆಗೂ, ಹಸಿ ಸ್ಮೆಲ್ ಅಂತ ಹೇಳ್ತಾರಲ್ಲ ಅದೆಲ್ಲ ಹೋಗೋವರೆಗೂ. ಅದ ನಂತರ ಟೊಮೆಟೊ ನಾವೇನು ಕಟ್ ಮಾಡಿ ಇಟ್ಟಿದ್ದೀವಿ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಇರುವಾಗ ಇದ್ರ ಜೊತೆಗೆ ನಿಮ್ಗೆ ಇನ್ನೂ ಸ್ವಲ್ಪ ಮಸಾಲೆ ಬೇಕು ಅಂತ ಹೇಳಿದರೆ ಆ್ಯಡ್ ಮಾಡ್ಕೊಳ್ಳಿ. ಗರಂ ಮಸಾಲ ಅದೆಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತ ಹೇಳಿದರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಷ್ಟೇ ಸಾಕು, ನಾವು ಚಿಕನ್ಗೆ ಆಲ್ರೆಡಿ ಮ್ಯಾಟಿ ಇಟ್ಟಿದ್ದೀವಲ್ಲ ಅದೇ ಸಾಕು. ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಆಗಲಿ. ಸೊ ಆ್ಯಡ್ ಮಾಡಿದ ತಕ್ಷಣ ರೈಸ್ ಹಾಕೋದು ಬೇಡ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದನ್ನು ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಆವಾಗ ಅದು ನಾವು ಆನಿಯನ್ ಏನೆಲ್ಲ ಮಸಾಲೆ ಎಲ್ಲ ಹಾಕಿದ್ದೀವಿ ಅದೆಲ್ಲ ಅಬ್ಸರ್ವ್ ಆಗುತ್ತೆ ನೀಟಾಗಿ. ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು 3 ಮೆಂಬರ್ಸ್ಗೆ ಇರುವಂಥ ಕ್ವಾಂಟಿಟಿ. ಸ್ವಲ್ಪ ನೀರು ಅದರಲ್ಲೇ ಬಿಟ್ಕೊಳ್ಳುತ್ತೆ, ನಾವು ನೀರೇನು ಆ್ಯಡ್ ಮಾಡಿಲ್ಲ. ಹೋಗ್ತಾ ನೀರು ಚಿಕನಿಂದ ಬಿಟ್ಕೊಳ್ಳುತ್ತಲ್ವ, ಅದೇ ನೀರು ಅದು. ಸೊ ನೀರು ಹಾಕೋಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮಗೇನಾದರೂ ನೀರು ಕಮ್ಮಿ ಅನಿಸಿದ್ದಲ್ಲಿ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಕಪ್ ರೈಸ್ ತೊಗೊಂಡಿದ್ದೀನಿ. ಸೊ ನೀವು ನಿಮ್ಮ ಎಷ್ಟು ಜನ ಇದ್ದಾರೆ ಮನೇಲಿ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ 2 ಕಪ್ ನೀರು. 2 ಕಪ್ ಹಾಕಲ್ಲ ಈ ಸರಿ, ಬಿಕಾಸ್ ಏನಂದರೆ ಚಿಕನಲ್ಲಿ ಆಲ್ರೆಡಿ ನೀರಿದೆ, ಅದಕ್ಕಾಗಿ 1.5 ಕಪ್ ಹಾಕ್ತೀನಿ. ಆಲ್ರೆಡಿ 1/2 ಕಪ್ ನೀರಲ್ಲಿ ಇರೋ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ನಂತರ 3 ವಿಸಲ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಕ್ವಿಕ್ಕಾಗಿ ಆಗೋಗುತ್ತೆ, ತುಂಬ ಬೇಗ ಆಗುತ್ತೆ. ನೀವು 1 ಅವರಲ್ಲಿ ಅಲ್ಲ, ಒಂದು 1/2 ಅವರಲ್ಲಿ ಐಟಮ್ ಎಲ್ಲ ಮನೇಲಿದ್ದರೆ 1/2 ಅವರಲ್ಲಿ ಮಾಡಿಬಿಡ್ಬೋದು. ಬಟ್ ಚಿಕನ್ ಮ್ಯಾಗ್ನೇಟ್ ಮಾಡಿ ಇಡೋದು ಅದು ಸ್ವಲ್ಪ ಇಟ್ಸ್ ಓಕೆ. ಮ್ಯಾಗ್ನೇಟ್ ಮಾಡೋಕ್ಕಾಗಲ್ಲ ಅಂದರೂ ತೊಂದರೆ ಇಲ್ಲ,
ಹಾಗೆ ಡೈರೆಕ್ಟಾಗಿಯೂ ಮಾಡ್ಕೋಬೋದು, ಪ್ರಾಬ್ಲಮ್ ಏನೂ ಇಲ್ಲ, ಚೆನ್ನಾಗೇ ಇರುತ್ತೆ. ಸೊ ಇಲ್ಲಿ ನಾನೊಂದು ಹಾಫ್ ಲೆಮನ್ ಯೂಸ್ ಮಾಡ್ತಾಯಿದ್ದೀನಿ. ರೈಸ್ ಎಲ್ಲ ಚೆನ್ನಾಗಿ ಉದ್ರಾಗಿ ಬರಲಿ ಮತ್ತು ಸ್ವಲ್ಪ ಒಳ್ಳೆ ಫ್ಲೇವರ್ ಸಿಗುತ್ತೆ ಲೆಮನ್ ಹಾಕಿದರೆ ಅಂತೇಳಿ ಅಷ್ಟೇ. ನೀವು ಇದೆಲ್ಲ ಆಪ್ಷನ್ ಆಗಿ ಇಟ್ಕೊಳ್ಳಿ, ಇದ್ದರೆ ಹಾಕಿ, ಇಲ್ಲ ಅಂದರೂ ಪರವಾಗಿಲ್ಲ, ನಡೀತದೆ, ಮಾಡ್ಬೋದು. ಚಿಕನ್ ಬಿರಿಯಾನಿ ಹೇಗೆ ಮಾಡಿದರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಕುಕ್ಕರ್ ಕ್ಲೋಸ್ ಮಾಡಿ 3 ವಿಸಲ್ ಮಾಡ್ಕೊಳ್ಳಿ. 3 ವಿಸಲ್ ಆದಮೇಲೆ ಓಪನ್ ಮಾಡಿ ತುಂಬ ಕ್ವಿಕ್ಕಾಗಿ ಮಾಡುವಂಥ ಒಂದು ಚಿಕನ್ ಬಿರಿಯಾನಿ ಬೇಕು ಅನ್ನಿಸ್ದಾಗೆಲ್ಲ ಮಾಡ್ಕೊಂಡು ತಿಂದುಬಿಡ್ಬೋದು. ವೆರಿ ಈಸಿ, ತುಂಬ ಸರ್ಕಸ್ ಏನಿಲ್ಲ. ನೋಡಿ ಓಪನ್ ಮಾಡಿದ್ದೇನೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಅಷ್ಟು ಉದ್ರಾಗಿದೆ. ಅದು ನೀರು ಮಾತ್ರ ನಾವು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ನಿಮಗೆ ಕುಕ್ಕರಲ್ಲಿ ಮಾಡಿದ್ದೀರಾ ಅನ್ನೋ ಒಂದು ಫೀಲೇ ಬರೋಲ್ಲ, ಆ ಥರ ಬರುತ್ತೆ. ಲೆಮನ್ ಹಾಕೋದಕ್ಕೆ ಇದು ಇನ್ನೂ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಫೈನಲಿ ಇದ್ರ ಜೊತೆಗೊಂದು ರೈತ ಮಾಡ್ಕೊಂಡಿದ್ದೀವಿ ಕರ್ಡ್ದು. ಸೊ ನೀವು ಮಾಡ್ಕೊಳ್ಳಿ, ಇಲ್ಲ ಚಿಕನ್ ಕರಿ ಏನಾದರೂ ಇದ್ದರೂ ಆಗುತ್ತೆ. ಸೊ ರೈತ ಈಸ್ ನಾರ್ಮಲಿ ಒಳ್ಳೆ ಕಾಂಬಿನೇಷನ್. ಥ್ಯಾಂಕ್ ಯು.